ನನ್ನ ಪ್ರೀತಿಯ ಕನ್ನಡ ಶಿಕ್ಷಕ ಶಿಕ್ಷಕಿಯರೇ, ಈ ದಿನ ನಾವು ಸಮಾಸದ ಬಗ್ಗೆ ಸ್ವಲ್ಪ ವಿಚಾರಗಳನ್ನ ಮಾತಾಡೋಣ ಅಂತ ಅನ್ಕೊಂಡಿದ್ದೀನಿ. ನೋಡಿ, ನಮ್ಮ ತರಗತಿಗಳಲ್ಲಿ ಮಕ್ಕಳಿಗೆ ಹೈಸ್ಕೂಲ್ ಮಟ್ಟದಲ್ಲಿ ಸಂಧಿ, ಸಮಾಸ, ಇವುಗಳು ವ್ಯಾಕರಣ ಅಂದ್ರೆ ಇವುಗಳು ಹೆಚ್ಚಾಗಿದ್ದೇ ಇರುತ್ತೆ. ಅವುಗಳು ಯಾಕಿರುತ್ತೆ, ವ್ಯಾಕರಣ ಅಂದ್ರೆ ಅದೇ ಯಾಕೆ ಬರ್ಬೇಕು ಅನ್ನೋದು ಮಕ್ಕಳದ್ದು ಒಂದು ಪ್ರಶ್ನೆ ಆಗಿರುತ್ತೆ. ನೋಡಿ, ಪದ ರಚನೆ ಇದೆಯಲ್ಲ, ಆ ಪದಗಳನ್ನ ಬೇರೆ ಬೇರೆ ರೀತಿ ರಚನೆ ಮಾಡಿದಾಗ ಪದ ಸಂಪತ್ತು ಜಾಸ್ತಿ ಆಗುತ್ತೆ. ಅವು ಒಂದು ಭಾಷೆಯನ್ನ ಶ್ರೀಮಂತಗೊಳಿಸುತ್ತೆ. ಹಾಗೆ ಪದ ರಚನೆಗೆ ಸಹಾಯವಾಗುವಂತದ್ದು ಸಂಧಿ. ಅಂದ್ರೆ ಅನೇಕ ಪದಗಳು ಸೇರಿ ನಾವು ಹೊಸ ಪದಗಳನ್ನು ಮಾಡ್ತಿರ್ತೀವಿ, ಬದಲಾವಣೆಗಳಾಗ್ತಾ ಇರುತ್ತೆ. ಹಾಗೆ ಸಂಧಿ ಮತ್ತು ಸಮಾಸ ಕೂಡ ಅಂಥದ್ರಲ್ಲೇ ಒಂದು, ಅನೇಕ ಪದಗಳ ಸೃಷ್ಟಿಯಾಗುತ್ತೆ. ಅದೇ ತರಹ ಕೃದಂತದ ಅವ್ಯಯಗಳು ಇತ್ಯಾದಿ ಸೇರುತ್ತೆ, ತದ್ಧಿತಾಂತದ ಅವ್ಯಯಗಳು ಎಲ್ಲ ಸೇರುತ್ತೆ. ಹಾಗಾಗಿ ಅನೇಕ ಪದಗಳು ಹೊಸದಾಗಿ ರಚನೆಯಾಗುತ್ತೆ. ಇವುಗಳು ಇದರ ಮಹತ್ವ. ಹಾಗಾಗಿ ನಾವು ಹೈಸ್ಕೂಲ್ ತರಗತಿಗಳಲ್ಲಿ ಹೇಗೆ ಪದ ಸಂಪತ್ತು ವಿಶಾಲವಾಗುತ್ತೆ ಅನ್ನೋದನ್ನ ತೋರ್ಸೋದಿಕ್ಕೆ ಅವರು ಈ ವ್ಯಾಕರಣದಲ್ಲಿ ಇರುವ ಮುಖ್ಯಾಂಶವಾದ ಸಂಧಿ, ಸಮಾಸ ಇವುಗಳನ್ನೆಲ್ಲ ಜೋಡಿಸಿಕೊಟ್ಟಿರ್ತಾರೆ. ನಾವು ಈ ದಿನ ಸಮಾಸದ ಬಗ್ಗೆ ವಿಚಾರ ಮಾಡೋಣ. ಸುಮಾರು 7ನೇ ತರಗತಿಯಿಂದ 10ನೇ ತರಗತಿವರೆಗಿನ ಮಕ್ಕಳಲ್ಲಿ ಹೇಗೆ ನಾವು ಅವ್ರಿಗೆ ಸುಲಭವಾಗಿ ಹೇಳ್ಕೊಡ್ಬಹುದು ಅಂತ. ಒಂದನೇದಾಗಿ ನಾವು ವ್ಯಾಕರಣ ಪಂಡಿತರನ್ನ ಪರಿಚಯ ಮಾಡ್ಕೊಡೋದು. ಎರಡನೇದಾಗಿ ಈ ವಿಷಯ ವ್ಯಾಕರಣ ಅನ್ನೋದು ಅವ್ರಿಗೆ ತಲೆನೋವು ಅನ್ನಿಸ್ಬಾರ್ದು, ಆ ರೀತಿಯಾಗಿ ನಾವು ಹೇಳ್ಬೇಕನ್ನೋದು ನಮ್ಮ ಉದ್ದೇಶ ಆಗಿರುತ್ತೆ. ಅದಕ್ಕೆ ಸಹಾಯಕವಾಗಿ ಇರ್ಲಿ ಅಂತ ಈ ವಿಡಿಯೋ ಮಾಡ್ತಾ ಇರೋದು. ನೋಡಿ, ಸಂಧಿ ಅಂದಾಗ ಪದಗಳ ನಡುವೆ 2 ಪದಗಳು ಸೇರಿ ಒಂದು ಹೊಸ ಪದ ಬರುತ್ತಲ್ಲ, ಅದಕ್ಕೆ ನಾವು ಸಂಧಿ ಅಂತೀವಿ. ಅಂದ್ರೆ ಅಕ್ಷರ ಮತ್ತು ಈ ಅಕ್ಷರಗಳ ನಡುವೆ ವ್ಯತ್ಯಾಸಗಳಾಗುತ್ತೆ ಇಲ್ಲಿ. ಆಮೇಲೆ ಇಲ್ಲಿ ಸಮಾಸ ಅಂದಾಗ ಮೊದಲನೇ ಪದ ಮತ್ತು 2ನೇ ಪದ ಇರುತ್ತಲ್ಲ, ಅದರಲ್ಲಿ ಮೊದಲನೇ ಪದದ ಕೊನೆಯಲ್ಲಿ ವಿಭಕ್ತಿ ಪ್ರತ್ಯಯ ಇರುತ್ತೆ. ಅದು ಸೇರಿಸಿ ಬರೆಯುವಾಗ ಬಿಟ್ಟು ಹೋಗುತ್ತೆ. ಇದು ಸಮಾಸದ ಒಂದು ವಿಶೇಷತೆ. ಇವೆರಡಕ್ಕೂ ಇರುವ ವ್ಯತ್ಯಾಸ ಇದೇನೆ. ಆನಂತರ ಇಲ್ಲಿ ಉದಾಹರಣೆ ಹೇಳ್ಬೇಕಂದ್ರೆ ಸಂಧಿ ನೋಡಿ, ಸುರ ಪ್ಲಸ್ ಇಂದ್ರ ಅಂತ ಹೇಳ್ಬಿಡ್ತೀವಿ. ಇದು ಸುರೇಂದ್ರ ಅಂತ ಬಂದ್ಬಿಡ್ತೀವಿ. 2 ಪದ ಸೇರಿ ಒಂದು ಪದ. ಇಲ್ಲಿ ಹೊಸದು ಪ್ಲಸ್ ಕನ್ನಡ, ಹೊಸ ಪ್ಲಸ್ ಕನ್ನಡ ಬರೋದಿಲ್ಲ. ಹೊಸ ಪ್ಲಸ್ ಕನ್ನಡ ಅಂದ್ರೆ ಸಂಧಿ ಪದ ಆಗ್ಬಿಡುತ್ತೆ. ಸಮಾಸದಲ್ಲಿ ಹೊಸದು ಅಲ್ಲಿ ಇಲ್ಲೊಂದು ವಿಭಕ್ತಿ ಪ್ರತ್ಯಯ ಇದೆ, ಅದು ಸೇರಿಸಿ ಬರೆಯುವಾಗ ಹೊಸಗನ್ನಡ ಆಗುತ್ತೆ. ಈ ರೀತಿಯಾಗಿ ನಾವು ಮಕ್ಕಳಿಗೆ ಇದು ಮತ್ತೆ ಸಂಧಿ ಮತ್ತು ಸಮಾಸಕ್ಕಿರುವ ವ್ಯತ್ಯಾಸಗಳನ್ನ ತಿಳಿಸಿ ಮುಂದೆ ಹೋಗೋಣ. ಇದನ್ನ ಸಂಧಿಯನ್ನ ನಾವು ಬಿಡಿಸಿ ಹೇಳೋದು ಅಂತೀವಿ, ಸಮಾಸವನ್ನ ವಿಗ್ರಹಿಸಿ ಹೇಳೋದು ಅಂತೀವಿ. ಎರಡೂ ಒಂದೇ ಅರ್ಥ, ಒಂದೇ ಕೆಲಸವನ್ನೇ ಮಾಡೋದು. ಆನಂತರ ಇಲ್ಲಿ ಮೊದಲ ಪದಕ್ಕೆ ನೋಡಿ ಪೂರ್ವ ಪದ ಅಂತೀವಿ, ಎರಡನೆಯ ಪದಕ್ಕೆ ಉತ್ತರ ಪದ ಅಂತ ಹೇಳ್ತೀವಿ. ಇದು ಮಕ್ಕಳಿಗೆ ಅನೇಕ ಸರಿ ಕನ್ಫ್ಯೂಸ್ ಆಗುತ್ತೆ. ಅದಕ್ಕೆ ನಾನು ಅದನ್ನ ಹೇಳೋದಂದ್ರೆ, ಮೊದಲ ಪದ ಪೂರ್ವ ಪದ, ಪೂರ್ವ ಅಂತ ಯಾಕಂತೀವಿ ಅಂದ್ರೆ ಫಸ್ಟ್ ಆಗೋಗಿರುತ್ತೆ ಅಂತ. ಪೂರ್ವಜರು ಅಂತೀವಿ ನೋಡಿ, ನಾವು ಪೂರ್ವ ಕಾಲದವರು ಅಂತೀವಿ, ಆಗೋಗಿರೋ ತರ. ಆದ್ರಿಂದ ಅದು ಮೊದಲನೇ ಪದಕ್ಕೆ ಬಂದ್ಬಿಟ್ಟಿರುತ್ತೆ. ಎರಡನೆಯ ಪದ ಉತ್ತರ ಪದ. ಉತ್ತರ ಪದ ಅಂದ್ರೆ ನಮ್ಮ ಮುಂದಿದ್ದು, ರಾಜನ ಉತ್ತರಾಧಿಕಾರಿ ಯಾರು, ಮುಂದೆ ಬರುವವನು ಯಾರು, ಅದು ಎರಡನೇದಾಗುತ್ತೆ. ಹಾಗಾಗಿ ಮೊದಲ ಪದಕ್ಕೆ ಪೂರ್ವ ಪದ ಅಂತಾರೆ, ಎರಡನೆಯ ಪದಕ್ಕೆ ಉತ್ತರ ಪದ ಅಂತಾರೆ ಅಂತ ನಾವು ವಿದ್ಯಾರ್ಥಿಗಳಿಗೆ ತಿಳಿಸ್ಕೊಟ್ರೆ ಚೆನ್ನಾಗಿರುತ್ತೆ ಅನ್ಸುತ್ತೆ. ಆನಂತರ ಇಲ್ಲಿ ಸಮಾಸಗಳಿಗೆ ಹೋಗೋಣ. ಈ ಸಮಾಸಗಳಲ್ಲಿ 8 ವಿಧದ ಸಮಾಸಗಳಿದೆ. ನಿಮ್ಗೆ ಗೊತ್ತಿರೋ ಹಾಗೆ ಯಾವ್ಯಾವುದು ಅಂದ್ರೆ ತತ್ಪುರುಷ, ದ್ವಂದ್ವ, ಕರ್ಮಧಾರಯ, ದ್ವಿಗು ಸಮಾಸ, ಗಮಕ ಸಮಾಸ, ಅಂಶಿ, ಕ್ರಿಯಾ, ಬಹುವ್ರೀಹಿ. ಹೀಗೆ ಈ ಎಲ್ಲಾ ಸಮಾಸಗಳನ್ನ ನಾವು ಮಕ್ಕಳಿಗೆ ತಿಳಿಸಿಕೊಡುವಾಗ ಸ್ವಲ್ಪ ಸರಳ ಮಾಡ್ಕೊಳ್ಳೋದು ಒಳ್ಳೇದು ಅನ್ಸುತ್ತೆ. ನೋಡಿ, ಯಾವುದೇ ಒಂದು ಪದವನ್ನ ಬಿಡಿಸಿ ಬರೆಯೋದು ಇದ್ದೇ ಇರುತ್ತೆ. ಆದ್ರೆ ನಿಜವಾಗಿ ಹೇಳ್ಬೇಕಂದ್ರೆ ಸಮಾಸದಲ್ಲಿ ನಾವು ಹೀಗೆ ಹೇಳ್ಬೋದು, ತೆಂಗಿನ ಮರ ಅಷ್ಟೇ ಹೇಳಿದ್ರೆ ಸಾಕಂತೆ, ಪ್ಲಸ್ ಬರ್ಬೇಕಾಗಿಲ್ಲ. ಆದ್ರೆ ಬಳಕೆಯಲ್ಲಿ ಬಂದಿರೋದ್ರಿಂದ ನಾವು ಹಾಗೆ ಬಳಸ್ತೀವಿ ಅಂತ. ಇಲ್ಲಿ ಏನ್ ವಿಶೇಷ ಅಂತ ನೋಡೋಣ. ತತ್ಪುರುಷ ಸಮಾಸ, ಈ ಸಮಾಸವನ್ನ ಬಿಡಿಸಿ ಬಂದಾಗ ಇಲ್ಲಿ ಗಮನಿಸಿ, ತತ್ಪುರುಷ ಸಮಾಸಕ್ಕೂ ಎರಡನೇ ಪದ ನಾಮಪದ ಬರುತ್ತೆ, ದ್ವಂದ್ವ ಸಮಾಸಕ್ಕೂ ನಾಮಪದ, ಆಮೇಲಿಂದ ಕರ್ಮಧಾರೆಯಗೂ ಎರಡನೇ ಪದ ನಾಮಪದ, ದ್ವಿಗು ಸಮಾಸಕ್ಕೂ ನಾಮಪದ, ಗಮಕ ಸಮಾಸಕ್ಕೂ ಇಲ್ಲಿ ನಾಮಪದ. ಹೀಗೆ ನಾಮಪದಗಳು ಬರುತ್ತೆ. ಇದು ಮೊದಲು ತಿಳಿಸ್ಕೊಡೋಣ, ಅಂದ್ರೆ ಅವ್ರಿಗೆ ಅರ್ಧ ಕನ್ಫ್ಯೂಷನ್ಸ್ ಹೊಟ್ಟೋಗುತ್ತೆ ಇಲ್ಲಿ ನಾನು ಅನ್ಕೊಂತೀನಿ. ಇಲ್ಲಿ ಮತ್ತು ಮಕ್ಕಳಿಗೆ ಆಗ್ಲಿ ನಮಗಾಗ್ಲಿ ಎಲ್ಲಿ ತೊಂದರೆ ಆಗುತ್ತೆ ಅಂದ್ರೆ, ನಾಮಪದ ಅಂದ್ರೆ ಏನು ಅಂತ ಮೊದಲು ಗೊತ್ತಿರ್ಬೇಕು. ಇರ್ಬೋದು ನಾವು ಹಳೆ ತರಗತಿಗಳಲ್ಲಿ ಹೇಳಿರ್ತೀವಿ, ಅವ್ರು ಕಲ್ತಿರ್ತಾರೆ, ಮರ್ತಿರ್ತಾರೆ. ಮತ್ತೊಮ್ಮೆ ನಾವು ಜ್ಞಾಪಿಸ್ಕೊಡ್ತಾನೆ ಇರ್ಬೇಕು ಇಲ್ಲಿ ನಾಮಪದ ಅಂದ್ರೆ ಏನು ಅಂತ ಹೇಳ್ಕೊಟ್ಟು ಹೋಗೋಣ. ಆನಂತರ ಮೊದಲನೆಯ ಪದವಾಗಿ ಏನು ಬದಲಾವಣೆಯಾಗಿ ಸೇರ್ಕೊಳ್ಳುತ್ತೋ ಅವುಗಳಿಂದ ಈ ಸಮಾಸಗಳು ರೂಪುಗೊಳ್ಳುತ್ತವೆ. ಅಂದ್ರೆ ಉದಾಹರಣೆಗೆ 2ನೇ ಪದ ನಾಮಪದ ಆದ್ರೂ ಕೂಡ ಮೊದಲನೆಯ ಪದನೂ ನಾಮಪದ, ಎರಡನೆಯ ಪದನೂ ನಾಮಪದ ಬಂದ್ರೆ ಅದು ತತ್ಪುರುಷ ಸಮಾಸ. ಉದಾಹರಣೆಗೆ ತೆಂಗಿನ ಮರ, ಇಲ್ಲಿ ತೆಂಗಿನ ಅನ್ನೋ ಪದ, ಇಲ್ಲಿ ಮರ, 2 ನಾಮಪದ ಆಗಿದೆ. ಇವೆರಡರಲ್ಲಿ ಮರ ಅನ್ನೋದು ಎರಡನೆಯ ಪದದ ಅರ್ಥ ಪ್ರಧಾನವಾಗಿದೆ, ಅದು ತತ್ಪುರುಷ ಸಮಾಸ, ತೆಂಗಿನ ಮರ ಅನ್ನೋದು. ಇನ್ನು
ದ್ವಂದ್ವ ಸಮಾಸ ಇದೆಯಲ್ಲ, ಇದರಲ್ಲಿ ನಾಮಪದ ಮತ್ತು ನಾಮಪದ ಮತ್ತೆ ಇವೆರಡು ಒಂದೇ ತರ ಬರುತ್ತಲ್ಲ, ಏನ್ ವ್ಯತ್ಯಾಸ ಇದಕ್ಕೆ ಅಂದ್ರೆ ನಾನು ಹೇಳ್ದೆ ಇಲ್ಲಿ ಎರಡನೇ ಪದದ ಅರ್ಥ ಪ್ರಧಾನ ಅಂತ, ಇಲ್ಲಿ ಹಾಗಲ್ಲ, ಎಲ್ಲಾ ಪದನೂ ಇಂಪಾರ್ಟೆಂಟ್. ನೋಡಿ, ತೆಂಗಿನ, ಬಾಳೆಯ, ಮಾವಿನ ಮರಗಳು ತೋಟದಲ್ಲಿ ಇದ್ದವು. ಯಾವ್ದನ್ನ ಬಿಡ್ತೀರದ್ರಲ್ಲಿ? ತೋಟದಲ್ಲಿ ಇದೆ ಅಂತ ಹೇಳುವಾಗ ಎಲ್ಲಾವನ್ನು ಹೇಳಲೇಬೇಕು. ಹಾಗಾಗಿ ಅಲ್ಲಿ ಬರುವ ಎಲ್ಲಾ ನಾಮಪದಗಳು ಮುಖ್ಯವಾಗಿದ್ರೆ ಅದು ದ್ವಂದ್ವ ಸಮಾಸ ಅಂತಾಗುತ್ತೆ. ಇನ್ನು ಕರ್ಮಧಾರಯದಲ್ಲಿ ಎರಡನೇ ಪದ ನಾಮಪದ ಆದ್ರೂ ಕೂಡ ಮೊದಲನೇದರಲ್ಲಿ ಗುಣವಾಚಕ ಬರುತ್ತೆ, ಅಂದ್ರೆ ಗುಣವನ್ನ ಹೇಳುತ್ತೆ. ಇಲ್ಲಿ ನೋಡಿ, ಮರ ಅನ್ನೋ ವಿಚಾರನೇ ಮಾತಾಡ್ತಾ ಇದ್ದೀವಿ. ಮರ ಅನ್ನೋದು ಯಾವುದು ಅಂತ ಇಲ್ಲಿ ಹೇಳ್ತು ತತ್ಪುರುಷ. ಮರ ಅನ್ನೋದು ಎಂತದ್ದು, ಅದ್ರ ಗುಣ ಹೇಳ್ತಾ ಇದೆ. ದೊಡ್ಡ ಮರ, ಆ ದೊಡ್ಡ ಅನ್ನೋ ಪದ ಇದೆಯಲ್ಲ ಅದು ವಿಶೇಷಣ ಆಗುತ್ತೆ, ಗುಣವಾಚಕ ಆಗುತ್ತೆ. ಅದನ್ನ ನಾವು ಕರ್ಮಧಾರಯ. ಇದಾದ್ಮೇಲೆ ದ್ವಿಗು ಸಮಾಸ. ಇದು ಎರಡನೇ ನಾಮಪದ ಬಂದ್ರು ಕೂಡ ಮೊದಲನೇದು ಸಂಖ್ಯಾವಾಚಕ ಬರುತ್ತೆ. ಮುಮ್ಮಡಿ, 3 ಪ್ಲಸ್ ಮಡಿ. ಪಂಚಾಂಗ, ಪಂಚ ಪ್ಲಸ್ ಅಂಗ. ಮೊದಲನೇ ಪದ ಸಂಖ್ಯಾವಾಚಕ ಬಂದ್ರೆ ಅದು ದ್ವಿಗು ಸಮಾಸ ಆಗುತ್ತೆ. ಇನ್ನು ಸರ್ವನಾಮ ಮತ್ತು ಕೃದಂತಗಳು ಬರುತ್ತೆ ನಾಮಪದ. ಗಮಕ ಸಮಾಸ 2 ತರ ಬರುತ್ತೆ ನೋಡಿ. ಇದು ಹೇಗೆ ಅಂದ್ರೆ ಎರಡನೆಯ ಪದವಾಗಿ ಎರಡಕ್ಕೂ ನಾಮಪದನೇ ಬರುತ್ತೆ, ಆದ್ರೆ ಮೊದಲನೆಯ ಪದದಲ್ಲಿ ಸರ್ವನಾಮ ಸೇರುತ್ತೆ. ಸರ್ವನಾಮ ಅಂತಂದ್ರೆ ನಾಮಪದಕ್ಕೆ ಬದಲಾಗಿ ಉಪಯೋಗಿಸುವ ಪದಗಳು. ಅದು, ಇದು, ಅವನು, ಅವಳು, ಈ ರೀತಿ ಉಪಯೋಗಿಸ್ತೀವಲ್ಲ, ಅದು ನಾಮಪದ ಫಸ್ಟ್ ಬರುತ್ತೆ ಅಂತ ನೋಡಿ. ಆ ಹೂವು ಅಂದ್ರೆ ಅದು ಪ್ಲಸ್ ಹೂವು, ಆ ಹೂವು ಅನ್ನೋದು ಸರ್ವನಾಮ ಬಂತು, ಇದು ಗಮಕ ಸಮಾಸ ಆಯ್ತು. ಇಲ್ಲಿ ಕೃದಂತ ಸೇರ್ಕೊಳ್ಳುತ್ತೆ ಫಸ್ಟ್. ಈ ತರಾನು ಒಂದು ಗಮಕ ಸಮಾಸ ಇದೆ. ಮೊದಲನೇದ ಕೃದಂತ ನೋಡಿದ್ರೆ ಮಾಡಿದ ಪ್ಲಸ್ ಅಡುಗೆ, ಮಾಡಿದ ಅಡುಗೆ. ಮಾಡು ಅನ್ನೋದು ಇಲ್ಲಿ ಕೃದಂತ ಅಂದ್ರೆ ಕ್ರಿಯಾಪದದ ರೂಪದಲ್ಲಿ ಬಂತು ನೋಡಿ. ಈ ತರದ ಪದಗಳು, ನಾನು ಅದೇ ಹೇಳಿದ್ದು, ಈ ತರಹ ಪದಗಳು ನಮ್ಮ ಪದ ಸಂಪತ್ತನ್ನ ಹೆಚ್ಚಿಸುತ್ತವೆ ಅಂತ ಹೇಳಿದ ಅದನ್ನು. ನೆಕ್ಸ್ಟ್ ಅಂಶಿ ಸಮಾಸ ನೋಡೋಣ. ಅಂಶಿ ಸಮಾಸ ಅಂತಂದ್ರೆ ಮೊದಲನೆಯ ಪದ ಅಂಶಿ. ಅಂಶಿ ಅಂದ್ರೆ ಒಂದು ಪೂರ್ಣ ವಸ್ತು ಅಂತ, ಒಂದು ಪೂರ್ತಿ ವಸ್ತು. ಅಂಶ ಅಂದ್ರೆ ಅದ್ರದ್ದೊಂದು ಪಾರ್ಟ್, ಒಂದು ಅಂಶ, ಅಂಶಿಯ ಒಂದು ಭಾಗ. ಅದಕ್ಕೆ ಇಲ್ಲಿ ಮೂಗು ಅನ್ನೋದು ಪೂರ್ಣ ಒಂದು ವಸ್ತು, ಅದರ ಒಂದು ಪದ ಆಗಿ ತುದಿ, ಒಂದು ಪಾರ್ಟ್. ಹೀಗೆ ಮೂಗಿನ ತುದಿ, ಇದು ಅಂಶಿ ಸಮಾಸ ಆಗುತ್ತೆ. ಒಂದು ಪೂರ್ತಿ ವಸ್ತುವಿನ ಒಂದು ಭಾಗದ ಬಗ್ಗೆ ಹೇಳುವಂಥದ್ದು. ಆಗ ಇಲ್ಲಿ ತುದಿ ಮೂಗು ಅಂತ ಬರುತ್ತೆ. ಇಲ್ಲಿ ವಿಶೇಷಣ, ಅದಕ್ಕೆ ಇಲ್ಲಿ ಏನ್ ಹೇಳ್ತಾರೆ ಅಂತಂದ್ರೆ ಅಂಶಾಂಶಿ ಸಂಬಂಧ ಅಂತ ಹೇಳ್ತಾರೆ. ಅಂದ್ರೆ ಫಸ್ಟ್ ಅಂಶ ಬರುತ್ತೆ, ಆಮೇಲೆ ಅಂಶಿ ಬರುತ್ತೆ ನೋಡಿ. ಅಂಶ ಅಂದ್ರೆ ತುದಿ ತಾನೆ, ಅದು ಆಮೇಲೆ ಮೂಗು, ತುದಿ ಮೂಗು. ಇದಕ್ಕೆ ಹೇಳ್ತಾರೆ ಅಂಶಿ ಸಮಾಸಕ್ಕೆ ಅಂಶಾಂಶಿ ಸಂಬಂಧ ಅಂತ ಹೇಳ್ತಾರೆ ಅಂತ. ಇನ್ನು ಇದರಲ್ಲಿ ಕ್ರಿಯಾ ಸಮಾಸದಲ್ಲಿ ಏನಾಗುತ್ತೆ ಅಂದ್ರೆ, ಇದೇ ನಾಮಪದಗಳಲ್ಲಿ ಇಷ್ಟಲ್ಲಿ ತಗೊಂಡ್ರೆ ನಾವು ಮೊದಲ ನಾಮಪದ ಬಂದ್ಬಿಡುತ್ತೆ, ಆಮೇಲೆ ಕ್ರಿಯಾಪದ ಬರುತ್ತೆ. ಆವಾಗ ಇದು ನೋಡಿ, ಪಾಠವನ್ನು ಓದು. ಓದು ಅನ್ನೋದು ಇಲ್ಲಿ ಕ್ರಿಯಾಪದ, ಆಮೇಲೆ ಇಲ್ಲಿ ನಾಮಪದ ಪಾಠ ಅಲ್ವಾ. ಹಾಗೆ ಇಲ್ಲಿ ಮಧ್ಯೆ ಒಂದು ವಿಭಕ್ತಿ ಪ್ರತ್ಯಯ ಬಂದಿರುತ್ತೆ, ಅದು ಸೇರಿಸ್ಬಿಟ್ಟು ಹೇಳ್ತೀವಿ ನಾವು ಪಾಠವನ್ನು ಓದು ಅಂತ. ಇನ್ನು ಬಹುವ್ರೀಹಿ ಸಮಾಸ. ಇದರಲ್ಲಿ ನಾವು ಹೇಳುವಾಗ ವಿವರಣೆ ತುಂಬಾ ಬರುತ್ತೆ. ವಿವರಣೆ ದೊಡ್ಡದಾಗಿ ಬಂದು ಆಮೇಲೆ ಒಂದು ಹೊಸ ಪದ ಬರುತ್ತೆ, ಅದೇ ಮುಖ್ಯವಾಗಿರುತ್ತೆ. ಆಮೇಲೆ ಅದಕ್ಕೊಂದು ಮೂರನೇ ಪದ ಒಂದು ಬರುತ್ತೆ ಅಂತ ಹೇಳ್ತೀವಿ. ಇಷ್ಟೆಲ್ಲ ವಿವರಣೆ ಕೊಟ್ರೆ ಮಕ್ಕಳಿಗೆ ಅರ್ಥ ಆಗಲ್ಲ. ಉದಾಹರಣೆ ತೋರಿಸ್ಬಿಟ್ಟು ಹೇಳ್ಬೇಕು. ವಿಷಕಂಠ, ವಿಷವನ್ನು ಕಂಠದಲ್ಲಿ ಇರಿಸಿಕೊಂಡಿರುವವನು ಯಾರೋ ಅವನು ವಿಷಕಂಠ, ಇದು ವಿವರಣೆ. ಇಲ್ಲಿ ಹೊಸ ಪದ ಬಂದದ್ದು, ಇಲ್ಲಿ ವಿಷಕಂಠನೂ ಬಂತು. ಇನ್ನು ಮೂರನೇ ಪದ ಹೊಸದಾಗಿ ಬರೋದು ಯಾವುದು ಅಂದ್ರೆ ಶಿವ. ವಿಷಕಂಠ ಯಾರು ಅಂದ್ರೆ ಶಿವ. ಅದಕ್ಕೆ ನಾವು ಈ ತರ ವಿವರಣೆ ಕೊಡೋಣ. ಇನ್ನು ಹೊಸದಾಗಿ ಈಗಿನ ಕಾಲದ ವಿವರಣೆಗಳನ್ನು ಸಹ ಮಕ್ಕಳಿಗೆ ಉದಾಹರಣೆಗಳನ್ನು ಕೊಡಬೇಕು ಅನ್ನೋದು ನಾನು ಒಂದ್ಸರಿ ಅನ್ಕೊಂತೀನಿ. ಅದ್ ಹೇಗೆ ಅಂದ್ರೆ, ಉದಾಹರಣೆಗೆ ಮೊನ್ನೆ ವರ್ಲ್ಡ್ ಕಪ್ ಎಲ್ಲ ನಡೀತಲ್ಲ, ಅದರಲ್ಲಿ ಆ ಇಡೀ ಪಂದ್ಯಾವಳಿಯಲ್ಲಿ ಆಟದ ಗೆಲುವಿಗೆ ಕಾರಣವಾದಂಥವರು ಯಾರೋ ಅವರು ಏನದು ಮ್ಯಾನ್ ಆಫ್ ದಿ ಮ್ಯಾಚ್ ಅನ್ನೋದಕ್ಕೆ ಬಳಸ್ತಾರಲ್ಲ, ಹಾಗೆ ಅವರು ಅದ್ ಯಾರು ಅಂದ್ರೆ ಈ ಸರಿ ಅದು ಹೊಸ ಪದ ಬಂತು. ಯಾರು ಅಂತಂದ್ರೆ ಪ್ಲೇಯರ್ ಆಫ್ ದಿ ಮ್ಯಾಚ್. ಗೊತ್ತಾಯ್ತಾ? ಇಡೀ ಆಟದ ಗೆಲುವಿಗೆ ಕಾರಣರಾದವರು ಯಾರು ಅವರು ಪ್ಲೇಯರ್ ಆಫ್ ದಿ ಮ್ಯಾಚ್. ಇಡೀ ಸೀರೀಸ್ಗೆ ಪ್ಲೇಯರ್ ಆಫ್ ದಿ ಸೀರೀಸ್ ಅಂದ್ಕೊಳ್ಳಿ. ಮೊನ್ನೆ ಆ ವರ್ಲ್ಡ್ ಕಪ್ ಅಲ್ಲಿ ಆಗಿದ್ದು ಬುಮ್ರಾ ಅಲ್ವಾ. ಇದು ಮಕ್ಕಳಿಗೆ ಇಷ್ಟ ಆಗುತ್ತೆ. ಇಡೀ ವಿವರಣೆ ಕೊಟ್ಟು ಹೊಸ ಪದ ಬಂತು, ಯಾವುದು ಪ್ಲೇಯರ್ ಆಫ್ ದಿ ಮ್ಯಾಚ್ ಅನ್ನೋದು ಹೊಸ ಪದ ಬಂತು. ಅವನು ಯಾರು ಅಂದ್ರೆ ಅವ್ನು ಇನ್ನೊಬ್ಬ ಇರ್ತಾನಲ್ಲ, ಹೊಸ ಪದ ಯಾರು ಅಂತ ಬರುತ್ತಲ್ಲ, ಇಲ್ಲಿ ಶಿವ ಬಂದಾಗೆ ಬುಮ್ರಾ. ಅದು ಈ ರೀತಿಯಾಗಿ ನಾವು ಹೊಸ ಕಾಲದ ಉದಾಹರಣೆಯನ್ನ ಕೊಟ್ಟು ಸಹ ಮಕ್ಕಳಿಗೆ ಸಂತೋಷ ಪಡಿಸ್ಬೋದು ಅಂತ ನನ್ಗನ್ಸುತ್ತೆ. ಇದಿಷ್ಟು ವಿವರಣೆ ಆದ್ರೆ ಇನ್ನು ಮಕ್ಕಳಿಗೆ ಚಟುವಟಿಕೆಗಳ ಮೂಲಕ ಹೇಗೆ ಇದನ್ನ ಸರಳ ಮಾಡಬಹುದು ಅನ್ನೋದು ನನ್ನ ಮುಖ್ಯವಾದ ಉದ್ದೇಶ. ಅದೇನಂದ್ರೆ, ಈ ಬೋರ್ಡ್ ಮೇಲೆ ನೀವು ಹೀಗೆ ಬರೆದು ಹೇಳಿದಾಗ ಮೋಸ್ಟ್ಲಿ ನೀವು ಎಲ್ಲಾ ಇದಿಷ್ಟನ್ನು ಒಂದೇ ದಿನ ಹೇಳ್ದೇ ಇರಬಹುದು ಅಥವಾ ಹೇಳಬಹುದು. ಆಗ ಪರಸ್ಪರ ಹೇಳಿಸುವುದು ಇದೇನಿದೆ, ಇದಿಷ್ಟನ್ನ ಒಂದು ವಿದ್ಯಾರ್ಥಿ ಮತ್ತೊಂದು ವಿದ್ಯಾರ್ಥಿಗೆ ಪರಸ್ಪರ
ಬೋರ್ಡ್ ಮೇಲೆ ಇರೋದನ್ನೇ ನೋಡಿ ಹೇಳ್ಬೇಕು. ಇದು ಬಹಳ ಉತ್ತಮವಾದಂತಹ ಒಂದು ಅಭ್ಯಾಸ ಆಗುತ್ತೆ. ಇನ್ನು ಎರಡನೇದು, ಈ ರೀತಿ ನಾವು ವಿದ್ಯಾರ್ಥಿಗಳನ್ನ ನಿಲ್ಲಿಸ್ಬಿಡೋದು. ಕೆಲವು ವಿದ್ಯಾರ್ಥಿಗಳನ್ನ, ಒಂದು 5-6 ವಿದ್ಯಾರ್ಥಿಗಳನ್ನ ಇಲ್ಲಿ ನಿಲ್ಸೋದು, ಈ ಕಡೆ ಕೆಲವು ವಿದ್ಯಾರ್ಥಿಗಳನ್ನ ನಿಲ್ಸೋದು. ಅವ್ರಿಗೆ ಈ ತರ ಫಲಕಗಳನ್ನ ಮಕ್ಕಳ ಕೈಯಲ್ಲಿ ಕೊಟ್ಟಿರೋದು. ನೋಡಿ, ಇಲ್ಲಿ ನಾಮಪದ, ಎರಡನೇ ಪದ ನಾಮಪದ ಬರುತ್ತೆ. ಇಲ್ಲಿರೋ ವಿದ್ಯಾರ್ಥಿಗಳಿಗೆ ಒಬ್ಬೊಬ್ಬರ ಕೈಯಲ್ಲಿ ನೀವು ಈ ತರ ಒಂದೊಂದನ್ನ ಕೊಟ್ಟಿರೋದು. ಅದನ್ನ ಅವ್ರು ಹೇಳ್ತಾರೆ. ಈಗ ನಾಮಪದ ಇಲ್ಲಿದೆ ಅಲ್ವಾ, ಈಗ ಮೊದಲನೇದಾಗಿ ಇಲ್ಲಿ ಒಂದು ವಿದ್ಯಾರ್ಥಿ ಇದು ಇಟ್ಕೊಂಡು ಬರ್ತಾನೆ, ಇನ್ನೊಂದು ವಿದ್ಯಾರ್ಥಿ ಇದು ಇಟ್ಕೊಂಡಿರ್ತಾನೆ. ಸಂಖ್ಯಾವಾಚಕ ತಂದ್ರ ಅಂತ ಹೇಳಿದ್ರೆ ಅವನು ತಗೊಂಡ್ ಬಂದ್ರೆ ಇದು ಯಾವ ಸಮಾಸ ಆಗುತ್ತೆ ತಕ್ಷಣ ಅವ್ರು ಇಲ್ಲಿ ನೋಡ್ಬಿಟ್ಟು ಹೇಳ್ತಾರೆ, ಆಗ ಅದು ದ್ವಿಗು ಸಮಾಸ ಅಂತ ಹೇಳ್ತಾರೆ. ಈ ನಾಮಪದ ಹಾಗೆ ಇರುತ್ತೆ. ಇದೇ ಅಂದ್ರೆ ಸೇಮ್ ನಾಮಪದ ಆಗಿರಲ್ಲ. ಆದ್ರಿಂದ ನಾನಿಲ್ಲಿ 5-6 ವಿದ್ಯಾರ್ಥಿಗಳು ಹೀಗೆ ಹಿಡ್ದಿರ್ಬೇಕು. ಇನ್ನೊಬ್ಬ ವಿದ್ಯಾರ್ಥಿ ಇದು ಇಟ್ಕೊಂಡು ಬರ್ತಾನೆ, ಆಗ ಇಲ್ಲಿ ಇದು ಯಾವುದು ಸರ್ವನಾಮ ಬಂತು ಅಂದ್ರೆ ಹೀಗೆ ಹಿಡಿದ್ರೆ, ನೀವು ಒಬ್ಬ ವಿದ್ಯಾರ್ಥಿ ಹೀಗ್ ಬಂದ್ರೆ ಇದು ಇಟ್ಕೊಂಡು ಸರ್ವನಾಮ ಮತ್ತು ನಾಮಪದ ಸೇರಿದ್ರೆ ಯಾವ್ದಾಗುತ್ತೆ ಅಂದ್ರೆ ಗಮಕ ಸಮಾಸ. ಮಕ್ಕಳು ಅದನ್ನ ನೋಡ್ಬಿಟ್ಟು ಹೇಳ್ತಾರೆ. ಅದೇ ತರ ಇಲ್ಲಿ 2 ನಾಮಪದಗಳು ಬಂದ್ರೆ, ನಾಮಪದ ಮತ್ತು ನಾಮಪದ, 2 ನಾಮಪದ ಬಂದ್ರೆ ತತ್ಪುರುಷ ಸಮಾಸ ಅಂತ ಆಗುತ್ತೆ. ಇನ್ನೂ ಹೆಚ್ಚು, ಎರಡು ಅಥವಾ ಅದಕ್ಕಿಂತ ಹೆಚ್ಚು ನಾಮಪದಗಳೇ ಬಂದ್ರೆ ಅವಾಗ ಅದು ದ್ವಂದ್ವ ಸಮಾಸ ಆಗುತ್ತೆ. ಇಲ್ಲಿ ನೋಡಿ, ಗುಣವಾಚಕ ಬಂದ್ರೆ ಇನ್ನೊಂದು ವಿದ್ಯಾರ್ಥಿ ಗುಣವಾಚಕ ಅಂತ ಇರ್ತಾನೆ, ಇಲ್ಲಿ ಇನ್ನೊಬ್ಬ ವಿದ್ಯಾರ್ಥಿ ನಾಮಪದ ಅಂತ ಇರ್ತಾನೆ, ಆವಾಗ ಅದು ಕರ್ಮಧಾರಯ ಅಂತ ಆಗುತ್ತೆ ಅಂತ. ಈ ರೀತಿಯಾಗಿ ಮಕ್ಕಳ ಹತ್ರ ಚಟುವಟಿಕೆ ಮಾಡಿಸ್ಬೋದು ಅಂತ ನನ್ಗನ್ಸುತ್ತೆ. ಅದರ ನಂತರ ಇನ್ನೊಂದು ಊಟದ ಮೇಜಿನ ಆಟ ಅಂತ. ಅಂದ್ರೆ ಮಕ್ಕಳು ಮನೆಯಲ್ಲಿ ಸಹ ವ್ಯಾಕರಣವನ್ನ ಜ್ಞಾಪಿಸ್ಕೋಬೇಕು, ದೊಡ್ಡವ್ರಿಗೆ ಹೇಳ್ಬೇಕು, ಅದು ಅವ್ರಿಗೆ ಸರಳ ಅನ್ಸುತ್ತೆ ಅವಾಗ ಅಂತ. ಈ ಊಟದ ಟೇಬಲ್ ಮೇಲೆ ಇಂಥದ್ದೆಲ್ಲ ಇಟ್ಟಿರ್ತಾರೆ. 5 ಚಪಾತಿ ಇದೆ, ಅನ್ನ ಇದೆ, ಮೊಸರಿದೆ, ಹಪ್ಪಳ ಇದೆ, ಉಪ್ಪಿನಕಾಯಿ ಇದೆ, ಸಿಹಿ ಜಾಮೂನ್ ಇದೆ, ಆಲೂಗಡ್ಡೆ ಸಾಂಬಾರ್ ಇದೆ. ಇವಾಗ ಇದನ್ನ ನಾವು ಒಂದೊಂದನ್ನೇ ವಿವರಣೆ ಮಾಡ್ಕೊಂಡು ಹೋಗೋಣ. ಯಾವ ಸಮಾಸ ಇದು ಅಂತ ಕಂಡುಹಿಡಿಯೋಣ. ನೋಡಿ, 5 ಚಪಾತಿ ಅಂದಾಗಿದ್ದು ಸಂಖ್ಯೆ ಬಂದಿದ್ರಿಂದ ಅದು ದ್ವಿಗು ಸಮಾಸ ಆಯ್ತು. ಸಾಂಬಾರು ಎಂತದ್ದು, ಯಾವುದರಿಂದ ಮಾಡುವಂಥದ್ದು? ಆಲೂಗಡ್ಡೆ ಸಾಂಬಾರ್ ಆಯ್ತಲ್ವಾ, ಇದು ತತ್ಪುರುಷ ಸಮಾಸ ಆಗುತ್ತೆ. ಸಿಹಿ ಜಾಮೂನ್ ಇಲ್ಲಿ ವಿಶೇಷಣ ಇರೋದ್ರಿಂದ ಇದು ಕರ್ಮಧಾರಯ ಆಗತ್ತೆ. ಆಮೇಲೆ ಇಲ್ಲಿ ಹಪ್ಪಳ ಇದೆ, ಆ ಹಪ್ಪಳದ ಒಂದು ಭಾಗವನ್ನ ಮುರಿದು, ಇಡೀ ಹಪ್ಪಳ ಇಲ್ಲಿದೆ, ಅದರ ಒಂದು ಭಾಗವನ್ನ ಮುರಿದು ಹೀಗೆ ಇಟ್ಕೊಂಡಾಗಿದ್ದು ಅಂಶಿ ಸಮಾಸ ಆಯ್ತು. ಪೂರ್ತಿ ಅಂಶಿ ಆಯ್ತು, ಇದು ಅಂಶ. ಹಾಗಾಗಿ ಅಂಶಿ ಸಮಾಸ ಬಂತು. ಹೀಗೆ ಇದೆಲ್ಲ ಇರುವಾಗ ನೋಡಿ, ಇಲ್ಲಿ ದೂರದಿಂದ ಹೇಳುವಾಗ ಆ ಮೊಸರು ಕೊಡು, ಆ ಅನ್ನ ಬಡಿಸು ಅನ್ನುವಾಗ ಅದು ಇದು ಅಂತ ಸರ್ವನಾಮ ಬರುತ್ತಲ್ಲ, ಆದ್ರಿಂದ ಅದು ಸರ್ವನಾಮವನ್ನು ಉಪಯೋಗಿಸಿ ಬಳಸುವಂತ ಪದಗಳಲ್ಲಿ ಬಂದಾಗ ಅದು ನಮ್ಗೆ ಗಮಕ ಸಮಾಸ ಆಯ್ತು. ಹೀಗೆಲ್ಲ ಹೇಳ್ತಾ ಇವೆಲ್ಲವೂ ಮುಖ್ಯವಾಗುತ್ತೆ ನೋಡಿ. ಟೇಬಲ್ ಮೇಲೆ ಏನೇನಿದೆ, ಚಪಾತಿ, ಅನ್ನ, ಮೊಸರು, ಹಪ್ಪಳ, ಅದು ಇದು ಎಲ್ಲ ಇದೆಯಲ್ಲ, ಇವೆಲ್ಲ ಸೇರಿಸೋದ್ರಿಂದ ಇದು ದ್ವಂದ್ವ ಸಮಾಸ ಆಗುತ್ತೆ, ಎಲ್ಲ ಸೇರಿ. ಹಾಗಾದ್ರೆ ಊಟ ಮಾಡು, ಇದೆಲ್ಲ ಇಟ್ಟ ನಂತರ ನಾವ್ ಹೇಳ್ತೀವಿ ಊಟ ಮಾಡು, ಇದು ಊಟವನ್ನು ಮಾಡು, ಕ್ರಿಯಾ ಸಮಾಸ ಆಗುತ್ತೆ. ಇದೆಲ್ಲವನ್ನೂ ಮಾಡಿರುವವರು, ಈ ಎಲ್ಲಾ ಅಡಿಗೆಗಳನ್ನು ಮಾಡಿ ಇಲ್ಲಿ ಇಟ್ಟಿರುವವರು ಯಾರು? ಬಹುವ್ರೀಹಿ ಸಮಾಸಕ್ಕೆ ವಿವರಣೆ. ಅದಕ್ಕೆ ಅಮ್ಮ ಅಂತ ಬರುತ್ತೆ. ಅಮ್ಮನಿಗೊಂದು ಹೆಸರಿದೆಯಲ್ಲ, ಪದ್ಮ ಅಂತ. ಆದ್ರಿಂದ ಆ ಹೆಸರು ಹೊಸದಾಗಿ ಬರೋದ್ರಿಂದ ಅದು ಬಹುವ್ರೀಹಿ ಸಮಾಸ ಆಗುತ್ತೆ. ಹೀಗೆ ಮಕ್ಕಳಿಗೆ ಇದನ್ನು ಹೇಳ್ಕೊಟ್ಟ ನಂತರ ಅವ್ರಿಗೆ ಇದನ್ನ ಅರ್ಥ ಮಾಡಿಸಿ ಅವ್ರು ಇದನ್ನ ವಿವರಿಸೋ ಹಾಗೆ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ, ಅವ್ರಿಗೆ ಅರ್ಥ ಆಗುತ್ತೆ ಅಂತ. ಮತ್ತೊಮ್ಮೆ ಇನ್ನೊಂದು ಅವ್ರಿಗೆ ಚಟುವಟಿಕೆ ಅಂದ್ರೆ ಹಾಡಿನ ರೂಪದಲ್ಲಿ ಸಹ ಹೇಳ್ಬಹುದು ಅಂತ. ನಾನೇ ಇದಕ್ಕಿಂತ ಮೊದಲ ಒಂದು ವಿಡಿಯೋ ಮಾಡಿ ಹಾಕಿದ್ದೀನಿ, ಸಮಾಸಗಳ ಬಗ್ಗೆ ಒಂದು ಹಾಡು ಅಂತ. ದಯವಿಟ್ಟು ಅದನ್ನ ಗಮನಿಸಿ ಅಂತ. ಇದಿಷ್ಟು ಸಮಾಸದ ಬಗ್ಗೆ ನಾವು ಮಕ್ಕಳಿಗೆ ವಿವರಣೆ ಕೊಟ್ಟು ಅವ್ರಿಗೆ ಇದು ಸ್ವಲ್ಪ ಹಗುರ ಆಗೋ ಹಾಗೆ ಮಾಡೋಣ ಅಂತ ನನ್ನ ಅಭಿಪ್ರಾಯ. ಹಾಗೇನೆ ನೀವು ಇಲ್ಲಿ ಇನ್ನೊಂದು ಹೇಳೋದೇನಂದ್ರೆ, ನನ್ನ ವರ್ಣಮಾಲೆ ಮತ್ತು ಕಾಗುಣಿತದ ಒಂದು ವಿಡಿಯೋವನ್ನ ಬಹಳಷ್ಟು ಜನ ನೋಡಿದೀರಾ. ಆಮೇಲೆ ಅದ್ರ ಬಗ್ಗೆ ಹೆಚ್ಚು ಅಭಿಪ್ರಾಯಗಳನ್ನ ವ್ಯಕ್ತಪಡಿಸಿದ್ದೀರಾ. ತುಂಬಾ ಸಂತೋಷ ಆಯ್ತು. ಬಹಳ ಜನಕ್ಕೆ ಅನುಕೂಲನೂ ಆಗಿರಬಹುದು ಅಂತ ಅನ್ಕೊಳ್ತೀನಿ. ನನ್ನ ಉದ್ದೇಶ ಸಹ ಅದೇ. ಹಾಗಾಗಿ ನೀವು ಇನ್ನು ಮುಂದೆ ಸಹ ಈ ರೀತಿಯಾಗಿನೇ ಮುಂದುವರಿಯಿರಿ ಅಂತ ಆಶಿಸ್ತಾ ಮುಗಿಸ್ತೀನಿ.